ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಪ್ರತೀಕಾರದ ಕಿಚ್ಚು. ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ ಶುರುವಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಒಂದೇ ವಾರದಲ್ಲಿ ಎರಡನೇ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೀತಾ ಇದೆ. ಇವತ್ತು ಒಂದೇ ದಿನ ಮೋದಿ ನೇತೃತ್ವದಲ್ಲಿ 4 ಮೀಟಿಂಗ್ ನಡೆಯುತ್ತೆ. ಭದ್ರತಾ ಸಂಪುಟ ಸಮಿತಿಯ ಸಭೆ ಮಾಡಲಿದ್ದಾರೆ ಮೋದಿ. ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಪ್ರತೀಕಾರದ ಕಿಚ್ಚು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ಕೃತ್ಯ 26 ಮಂದಿಯನ್ನ ಬಲಿ ತೆಗೆದುಕೊಂಡಂತ ಪ್ರಕರಣ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ವಾರ ಕಳೆದಿದೆ ಘಟನೆ ನಡೆದು. ದೇಶದಾದ್ಯಂತ, ಜಮ್ಮು ಕಾಶ್ಮೀರದಾದ್ಯಂತ ಮತ್ತು ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಪ್ರತೀಕಾರದ ಕಿಚ್ಚು ಜೋರಾಗಿದೆ. ಭದ್ರತಾ ಸಂಪುಟ ಸಮಿತಿಯ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಸಭೆ ಇದೆ. ಸದ್ಯ ಪರಿಸ್ಥಿತಿ ಹೇಗಿದೆ, ಸೇನಾ ಕಾರ್ಯಾಚರಣೆ, ಗಡಿಯಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆ, ಯುದ್ಧ, ಅದರ ಜೊತೆಗೆ ಯುದ್ಧಕ್ಕಿಂತ ಮೊದಲ ಪರಿಸ್ಥಿತಿ ಹೇಗಿರಬೇಕು, ಯುದ್ಧ ನಡೆದ್ರೆ ಆ ಪರಿಸ್ಥಿತಿಯಲ್ಲಿ ಏನೇನು ಮಾಡಬೇಕು, ಯುದ್ಧದ ನಂತರ ಏನೆಲ್ಲ ಆಗಬಹುದು, ಇವೆಲ್ಲದರ ಬಗ್ಗೆ ಇವತ್ತು ನಡೆಯುವಂತ ಬ್ಯಾಕ್ ಟು ಬ್ಯಾಕ್ ಸಭೆಯಲ್ಲಿ ಚರ್ಚೆಯಾಗಿದೆ. ಪಾಪಿ ಪಾಕಿಸ್ತಾನಕ್ಕೆ ಶುರುವಾಯ್ತಾ ಕೇಡ್ಗಾಲ. ಯಾವುದೇ ಕ್ಷಣದಲ್ಲಿ ಪಾಕ್ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ನಿನ್ನೆ ಸೇನೆಗೆ ಫುಲ್ ಪವರ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಮಿಲಿಟರಿ ದಾಳಿಗೆ ಭಾರತೀಯ ಸೇನೆ ಸಜ್ಜಾಗಿದೆಯಾ? ಊಹಿಸಲಾಗದ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ರು ಮೋದಿ. ಪಹಲ್ಗಾಮ್ನಲ್ಲಿ ಆದಂತ ಉಗ್ರರ ಅಟ್ಯಾಕಿಗೆ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋಕಾಗದೆ ಇರೋ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ರು ಮೋದಿ. ಪ್ರತೀಕಾರದ ಪ್ರತಿಜ್ಞೆಗೆ ಶುರುವಾಯಿತಾ ಕೌಂಟ್ಡೌನ್. ಪಾಪಿ ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಯಿತು. ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಯೋ ಸಾಧ್ಯತೆ ಇದೆ. ಸೇನೆಗೆ ಪ್ರಧಾನಿ ಮೋದಿ ಫುಲ್ ಪವರ್ ಅನ್ನ ಕೊಟ್ಟಿದ್ದಾರೆ. ಸೇನೆಗೆ ಪರಮಾಧಿಕಾರ. ಪಾಕಿಸ್ತಾನವನ್ನ ಹೇಗೆ ಬಡಿಬೇಕು, ಎಲ್ಲಿ, ಹೇಗೆ, ಯಾವಾಗ, ಇವೆಲ್ಲದರ ಬಗ್ಗೆ ಸೇನೆ ನಿರ್ಧರಿಸುತ್ತೆ. ಇಲ್ಲಿ ತನಕ ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ್ಲೆಲ್ಲ ಭಾರತ ಮುಟ್ಟಿ ನೋಡ್ಕೊಳ್ಳುವಂತ ಉತ್ತರ ಕೊಟ್ಟಿದೆ. ಈ ಬಾರಿ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದ ಉತ್ತರ ಕೊಡೋದಕ್ಕೆ ಭಾರತ ರೆಡಿಯಾಗಿದೆ. ಪಾಕಿಸ್ತಾನಕ್ಕೆ ಗೊತ್ತಿದೆ ಭಾರತ ದಾಳಿ ಮಾಡೇ ಮಾಡುತ್ತೆ ಅಂತ. ಆದ್ರೆ ಯಾವಾಗ? ಘಟನೆ ನಡೆದು ಒಂದು ವಾರ ಕಳೆದು ಹೋಗಿದೆ. ಇವತ್ತು ದಾಳಿ ಆಗತ್ತೆ, ಈಗ ದಾಳಿ ಆಗತ್ತೆ ಅಂತ ಪಾಕಿಸ್ತಾನ ಕಾಯ್ತಾ ಇದೆ. ಅದರ ನಡುವೆ ಭಾರತದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಮೇಲೆ ಪಾಕಿಸ್ತಾನ ಹದ್ದಿನ ಕಣ್ಣಿಟ್ಟಿದೆ. ನ್ಯಾಯವಾಗಿ ಸೇನೆಯ ಮೂಲಕ ಭಾರತವನ್ನ ಬಗ್ಗು ಬಡಿಯೋದಕ್ಕೆ ಸಾಧ್ಯವಿಲ್ಲ ಅಂತ ತನ್ನ ಕುತಂತ್ರಿ ಬುದ್ಧಿಯನ್ನ ತೋರಿಸ್ತಾ ಇದೆ, ತನ್ನ ನರಿ ಬುದ್ಧಿಯನ್ನ ತೋರಿಸ್ತಾ ಇದೆ ಪಾಕಿಸ್ತಾನ. ಇವತ್ತು ನಡೆಯುವಂತ ಭದ್ರತಾ ಸಂಪುಟ ಸಮಿತಿ ಸಭೆ, ಸೇನಾ ಕಾರ್ಯಾಚರಣೆ, ಆಯ್ಕೆ, ಭದ್ರತೆಯ ಸ್ಥಿತಿಗತಿಗಳ ಬಗ್ಗೆ ಸಮಗ್ರವಾಗಿ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಜೈಶಂಕರ್ ಮೋದಿ ನೇತೃತ್ವದ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಿರಣ್ ರಿಜಿಜು, ಸಂಸದೀಯ ವ್ಯವಹಾರಗಳ ಸಚಿವರು ಸಭೆಯಲ್ಲಿ ಇರ್ತಾರೆ. ಈಗಾಗಲೇ ಸೇನೆಗೆ ಫುಲ್ ಪವರ್ ಅನ್ನ ಕೊಟ್ಟಿದ್ದಾರೆ ಮೋದಿ. ಈ ಸಭೆಯಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಜಮ್ಮು ಕಾಶ್ಮೀರದ ರಾಜಕೀಯ ಸ್ಥಿತಿಗತಿ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಯುದ್ಧ ಘೋಷಣೆ ಆದ್ರೆ ಏನು ಮಾಡಬೇಕು, ಅದು ಕೂಡ ಬಹಳ ಇಂಪಾರ್ಟೆಂಟ್. ಯುದ್ಧ ಅನ್ನೋದು ಸುಲಭ ಅಲ್ಲ. ಯುದ್ಧ ಒಂದು ವೇಳೆ ಘೋಷಣೆ ಆದ್ರೆ ಏನು ಮಾಡಬೇಕು, ಯುದ್ಧಕ್ಕಿಂತ ಮೊದಲು ಏನ್ ತಯಾರಿ ನಡೆಸಬೇಕು, ಯುದ್ಧದ ನಂತರ ಆಗುವಂತಹ ಪರಿಣಾಮಗಳನ್ನ ಹೇಗೆ ಎದುರಿಸಬೇಕು, ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಯುತ್ತೆ ಇವತ್ತು. ಸೊ ಈ ಸಭೆ ಬಹಳ ನಿರ್ಣಾಯಕವಾಗಿರುತ್ತೆ ಅಂತ, ಯಾಕಂದ್ರೆ ಒಂದು ವಾರದಿಂದ ಸಾಕಷ್ಟು ಬೆಳವಣಿಗೆಗಳು ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಫೈನಲಿ ಏನಾಗುತ್ತೆ ಅನ್ನೋ ಕುತೂಹಲ ಎದುರು ನೋಡ್ತಾ ಇದ್ದಾರೆ ದೇಶದ ಭಾರತೀಯರು. ಸೊ ಹಾಗಾಗಿ ಇವತ್ತಿನ ಸಭೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗ್ಬೋದಾ ಅಂತ?
ಬಹುತೇಕ ಸಿಗುವಂಥ ಸಾಧ್ಯತೆ ಇದೆ. ಈಗ ಸಭೆಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ರಕ್ಷಣಾ ಸಚಿವರು ಕೂಡ ಈಗ ಆಲ್ರೆಡಿ ಬಂದಿರುವಂಥದ್ದು ಪ್ರಧಾನಿಗಳ ನಿವಾಸಕ್ಕೆ. ಉಳಿದಂತೆ ಹಿರಿಯ ಅಧಿಕಾರಿಗಳೇನಿದ್ದಾರೆ, ಹಿರಿಯ ಅಧಿಕಾರಿಗಳು, ಸಲಹೆಗಾರರು ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ, ಅದೇ ರೀತಿ ಹೋಮ್ ಸೆಕ್ರೆಟರಿ ಎಲ್ಲರೂ ಕೂಡ ಈಗ ಬಂದಿರುವಂಥದ್ದು. ಒಬ್ಬೊಬ್ಬರ ಜೊತೆ ಒಂದೊಂದು ಸಬ್ಜೆಕ್ಟ್ ಡಿಸ್ಕಷನ್ ಆಗಿರುತ್ತೆ. ಅಂತಿಮವಾಗಿ ಅದು ಬೇರೆ ಬೇರೆ ರೀತಿಯ ಸಂದರ್ಭಗಳಲ್ಲಿ ಬೇರೆ ಬೇರೆ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಕೆಲಸ ಆಗುತ್ತೆ. ಮತ್ತು ಸೆಕ್ರೆಟರಿಗಳಿರ್ತಾರೆ, ಆ ಸೆಕ್ರೆಟರಿಗಳಿಂದಲೂ ಕೂಡ ಒಂದು ನೀತಿ ನಿರೂಪಣೆ ಹೇಗಿರಬೇಕು ಅನ್ನುವಂಥ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥದ್ದು ಈ ಸಭೆಗಳಲ್ಲಿ ಆಗುತ್ತೆ. ಮೊದಲನೇ ಆರಂಭದಿಂದಲೂ ಕೂಡ 3 ಸಭೆಗಳಲ್ಲಿ ಆಂತರಿಕ ಭದ್ರತಾ ಸಲಹಾ ಸಮಿತಿ ಸಭೆ ಇರ್ಬೋದು, ಅದೇ ರೀತಿ ರಾಜಕೀಯ ವ್ಯವಹಾರಗಳಿರ್ಬೋದು ಮತ್ತು ಆರ್ಥಿಕ ವ್ಯವಹಾರಗಳಿರ್ಬೋದು, ಈ ಎಲ್ಲ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಈಗ ಆಲ್ರೆಡಿ ಟಾಸ್ಕನ್ನು ಸರ್ಕಾರ ಕೊಟ್ಟಿದೆ. ಆ ಟಾಸ್ಕಿಗೆ ಏನಾಗಬೇಕು ಅನ್ನುವಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಆಲ್ರೆಡಿ ಆಗಿದೆ. ಅದಕ್ಕೆ ಯಾವ ರೀತಿ ರೂಪರೇಷೆಗಳು ಕೊಡಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಮುಗಿದಿದೆ. ಆದರೆ ಅಂತಿಮವಾಗಿ ಒಂದು ಚರ್ಚೆ ಅಂತ ಬಂದಾಗ, ಯಾಕಂದರೆ ಸರ್ಕಾರದ ಮುಖ್ಯಸ್ಥರ ಜೊತೆ ಚರ್ಚೆ ಆಗಬೇಕು, ಕೆಲವೊಂದು ತೀರ್ಮಾನಗಳಿರುತ್ತೆ, ಇದು ಹೀಗೆ ಬೇಡ ಅನ್ನುವಂಥದ್ದು ಅವರ ಅನುಭವಗಳನ್ನು ಕೂಡ ಪಡಿಬೇಕಾಗುತ್ತೆ. ಮತ್ತು ಕೆಲವೊಂದು ನಿರ್ದೇಶನಗಳಿರುತ್ತೆ, ಸರ್ಕಾರದ ನಿರ್ದೇಶನ ಇರುತ್ತೆ, ಅದಕ್ಕೆ ತಕ್ಕನಾಗಿ ಆ್ಯಕ್ಟ್ ಆಗಬೇಕಾಗುತ್ತೆ. ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಇವೆಲ್ಲವೂ ಕೂಡ ಆಯಾ ಸಭೆಗಳಲ್ಲಿ, ಈಗ ಆಂತರಿಕ ಭದ್ರತಾ ಸಲಹಾ ಸಮಿತಿ ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟವರು ಇರ್ತಾರೆ, ರಕ್ಷಣಾ ಇಲಾಖೆ ಸೇನಾ ಮುಖ್ಯಸ್ಥರು ಇರ್ತಾರೆ, ರಕ್ಷಣಾ ಕಾರ್ಯದರ್ಶಿ ಇರ್ತಾರೆ, ಅದೇ ರೀತಿ ಇವರು ಯಾರು ಆಂತರಿಕ ಭದ್ರತಾ ಸಲಹೆಗಾರರು ಇರ್ತಾರೆ, ವಿವಿಧ ಇಲಾಖೆಗಳಿಗೆ ಇದಕ್ಕೆ ಸಂಬಂಧಪಟ್ಟಂಥ ವಿದೇಶಾಂಗ ವ್ಯವಹಾರಗಳ ಸಚಿವರು ಇರ್ತಾರೆ, ಮತ್ತು ಇವರಿಗೆ ಸಂಬಂಧಪಟ್ಟ ಹಾಗೆ ಸೆಕ್ರೆಟರಿಗಳಿರ್ತಾರೆ ಆಯಾ ಸಚಿವಾಲಯದವರು. ಎಲ್ಲರೂ ಕೂತು ಒಂದು ಅಂತಿಮ ತೀರ್ಮಾನಕ್ಕೆ ಇಲ್ಲಿ ಬರ್ತಾರೆ. ಸೊ ಅದೇ ರೀತಿ ರಾಜಕೀಯ ವ್ಯವಹಾರಗಳಲ್ಲೂ ಕೂಡ ಏನಾಗಬಹುದು, ಪೊಲಿಟಿಕಲ್ ಡಿಸಿಷನ್ಸು ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಯಾಕಂದರೆ ಮುಂದಿನ ಪರಿಣಾಮಗಳನ್ನು ಊಹಿಸಿಯೇ ಈಗ ಒಂದು ಕ್ರಮಕ್ಕೆ ಮುಂದಾಗಬೇಕಾಗಿರುವಂಥದ್ದು ಸರ್ಕಾರ. ಅದರಲ್ಲೂ ಕೂಡ ಭಾರತೀಯರು ಕಾಯ್ತಾ ಇದ್ದಾರೆ ಯಾವ ರೀತಿಯ ಪ್ರತ್ಯುತ್ತರ ಕೇಂದ್ರ ಸರ್ಕಾರದಿಂದ, ನಮ್ಮ ಸೇನೆಯಿಂದ ಆ ಪಾಕಿಸ್ತಾನಕ್ಕೆ ಸಿಗುತ್ತೆ. ಯಾಕಂದರೆ 26 ಭಾರತೀಯರನ್ನು ಭಾರತ ಕಳೆದುಕೊಂಡಿದೆ. ನಾಗರಿಕರ ಮೇಲೆ, ಅದರಲ್ಲೂ ಪ್ರವಾಸಿಗರ ಮೇಲೆ ಆಗ್ತಾ ಇರುವಂತಹ ಮೊದಲ ದಾಳಿ ಇದು. ಇಡೀ ಪ್ರವಾಸೋದ್ಯಮ ಇನ್ನು ಮುಂದೆ 5 ರಿಂದ 10 ವರ್ಷಗಳ ಕಾಲ ಮಂಕಾಗುತ್ತೆ. ಸೊ ಈ ಹಲವಾರು ತಜ್ಞರು ಹೇಳ್ತಾ ಇದ್ರು, ಅದೇ ಹೇಳುವಂಥ ಮಾಹಿತಿ ಪ್ರಕಾರ ಅವರು ಏನು ಹೇಳ್ತಾರೆ, ಪ್ರವಾಸೋದ್ಯಮ ಈ ಮಟ್ಟಕ್ಕೆ ಕಳೆದ 3-4 ವರ್ಷಗಳಲ್ಲಿ ಕೋಟಿಗಳ ಜನಸಂಖ್ಯೆ ಕಾಶ್ಮೀರ ತಲುಪ್ತಾ ಇದೆ. 2,30,00,000 ಜನ ಕಳೆದ ಬಾರಿ ಭೇಟಿ ಕೊಟ್ಟಿದ್ರು. ಇದರಿಂದ ಒಬ್ಬೊಬ್ಬರಿಗೆ ತಲಾ 40,000 ರಿಂದ 50,000 ಅಂತ ಹಿಡಿದ್ರೂ ಎಷ್ಟಾಯಿತು ಅನ್ನೋವಂಥ ಪ್ರಶ್ನೆಗಳು ಶುರುವಾಯಿತು. ಅಭಿವೃದ್ಧಿ ಯಾವ ಮಟ್ಟಕ್ಕೆ ಸಾಗ್ತಾ ಇದೆ ಅನ್ನೋದು. ಮತ್ತು ಪ್ರತಿನಿತ್ಯವೂ ಕೂಡ ಕೇಂದ್ರ ಸರ್ಕಾರ ಆ ಭಾಗದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿಗಳನ್ನು, ಸೇತುವೆಗಳನ್ನು ಮತ್ತು ಕನೆಕ್ಟಿವಿಟಿಯನ್ನು, ಮೂಲಸೌಕರ್ಯವನ್ನು ಹೇಳ್ಕೊಳ್ತಾನೆ ಬರ್ತು. ಮತ್ತು ಅದಕ್ಕೆ ಪೂರಕವಾದಂಥ ಎಲ್ಲ ಡೆವಲಪ್ಮೆಂಟನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿದೆ. ಈ ಅಭಿವೃದ್ಧಿಗಳನ್ನು ಸಹಿಸದ ಅಲ್ಲಿನ ಈ ಸಂಘಟನೆಗಳು ಮತ್ತೆ ಕೆಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದು, ಅದರ ಮುಂದುವರೆದ ಭಾಗವಾಗಿ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿದ್ದು ಅನ್ನುವಂಥದ್ದು. ಸೊ ಹೀಗೆ ಎಲ್ಲವೂ ಕೂಡ ಒಂದಕ್ಕೆ ಒಂದು ಇಂಟರ್ಲಿಂಕ್ ಇರ್ತವೆ. ಈ ಇಂಟರ್ಲಿಂಕ್ಗಳೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತವೆ ಈ ಸಲಹಾ ಸಮಿತಿಗಳಲ್ಲಿ. ನಂತರ ಅಂತಿಮ ತೀರ್ಮಾನ ಸಂಪುಟ ಸಭೆಯಲ್ಲಿ ಆಗುತ್ತೆ. ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.